ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 18ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ಜನಕ ಮಹಾರಾಜ ಶುಕಮುನಿಗಳಿಗೆ ಅನೇಕ ವಿಷಯಗಳ ಬಗ್ಗೆ ಹೇಳುತ್ತಾ ಇದ್ದಾನೆ. ಶುಕಮುನಿಗಳ ಸಂದೇಹವನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಜನಕ ಮಹಾರಾಜ. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಶುಕಮುನಿಗಳು ಏನು ಕೇಳುತ್ತಾರೆ, ಅದಕ್ಕೆ ಉತ್ತರವಾಗಿ ಜನಕ ಮಹಾರಾಜ ಏನು ಹೇಳುತ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಓ ಪ್ರಜೆಗಳಿಗೆ ಒಡೆಯನಾದ ರಾಜನೇ, ನೀನು ಹೇಳಿದುದನ್ನು ಕೇಳಿದರೂ ನನ್ನ ಸಂದೇಹವು ಇನ್ನೂ ಹೋಗಲೇ ಇಲ್ಲವು, ಅದು ಇದ್ದೇ ಇದೆ. ಈ ರೀತಿಯಾಗಿ ಶುಕ ಜನಕ ಮಹಾರಾಜನಿಗೆ ಹೇಳುತ್ತಾನೆ. ಮುಂದುವರಿಸ್ತಾ ಆತ ಕೇಳುತ್ತಾನೆ, ಯಜ್ಞ ಯಾಗಾದಿ ವೇದೋಕ್ತ ಕರ್ಮಗಳಲ್ಲಿ ಪಶು ಹಿಂಸೆಯೂ ಆಗುತ್ತದೆ. ಆ ಹಿಂಸೆಯು ಅಧರ್ಮವಲ್ಲವೇ? ಅಂತಹ ವೇದ ಧರ್ಮವು ಹೇಗೆ ಮುಕ್ತಿಯನ್ನು ಉಂಟು ಮಾಡಿತ್ತು? ನನಗೇಕೋ ಸಂಶಯವಾಗುತ್ತದೆ. ಯಜ್ಞದಲ್ಲಿ ಆಚರಿಸುವ ಮದ್ಯ ಸದೃಶವಾದ ಸೋಮರಸದ ಪಾನವು ಪ್ರತ್ಯಕ್ಷವಾಗಿಯೇ ಇರುವಂತಹ ಅನಾಚಾರವು. ಓ ರಾಜನೇ, ಅಂತೆಯೇ ಪಶು ಹಿಂಸೆಯೂ ಮಾಂಸಭಕ್ಷಣವೂ ಇವೆಲ್ಲ ಅಧರ್ಮವೇ ಆಗುವುದಿಲ್ಲವೇ? ಅಲ್ಲದೆ ಸೌತ್ರಾಮಣಿ ಎಂಬ ಯಜ್ಞದಲ್ಲೂ ಸೋಮಯಾಗಾದಿಗಳಲ್ಲೂ ಪ್ರತ್ಯಕ್ಷವಾಗಿ ಶ್ರುತಿಯೇ ಸುರಾಪಾನವನ್ನು ವಿಧಿಸಿರುತ್ತದೆ. ರಾಜಸೂಯಾದಿಗಳಲ್ಲಿ ಜೂಜಾಟವೂ ಕೂಡ ಹೇಳಲ್ಪಟ್ಟಿದೆ. ಅಲ್ಲದೆ ಬ್ರಹ್ಮಚಾರಿ ಪುಂಶ್ಚಲಿಯರ ಸಂಭೋಗ ಮುಂತಾದ ಕೆಲವು ನಿಷಿದ್ಧ ವೃತ್ತಗಳು ಹೇಳಲ್ಪಟ್ಟಿವೆ. ಹೀಗಿರುವಾಗ ಇವೆಲ್ಲವೂ ಅಧರ್ಮವಲ್ಲವೇ? ಹಿಂದೆ ಶಶಬಿಂದುವೆಂಬ ರಾಜಶ್ರೇಷ್ಠನೂ ಇದ್ದನೆಂದು ತಿಳಿದು ಬರುತ್ತದೆ. ಅವನು ಯಜನ ಮುಂತಾದ ಕರ್ಮಾನುಷ್ಠಾನವನ್ನು ಮಾಡುತ್ತಲೂ ಯಾವಾಗಲೂ ಧರ್ಮಪರನಾಗಿಯೂ ಉದಾರನಾಗಿಯೂ ಸತ್ಯವಂತನಾಗಿಯೂ ಇದ್ದನು. ಅಲ್ಲದೆ ಅವನ ಆಳ್ವಿಕೆಯಲ್ಲಿ ವರ್ಣಾಶ್ರಮಗಳ ಧರ್ಮಪಾಲನೆಯ ವ್ಯವಸ್ಥೆಯು ಚೆನ್ನಾಗಿ ಕಾಪಾಡಲ್ಪಟ್ಟಿತ್ತು. ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣಾ ಕಾರ್ಯವು ಸರಿಯಾಗಿ ನೆರವೇರುವುದಾಗಿತ್ತು. ಅವನು ತುಂಬ ದಕ್ಷಿಣೆಯುಳ್ಳ ಅನೇಕ ಯಜ್ಞಗಳನ್ನೂ ಮಾಡುತ್ತಿದ್ದನು. ಅವನ ಯಜ್ಞಗಳಲ್ಲಿ ಕೊಲ್ಲಲ್ಪಟ್ಟ ಪಶುಗಳ ಚರ್ಮಗಳ ರಾಶಿಯು ವಿಂಧ್ಯಾಚಲದಷ್ಟು ದೊಡ್ಡದಾಯಿತು. ಅದರ ಶಿಖರಕ್ಕೆ ಮೇಘಗಳು ತಾಗಿ ತಾಗಿ ನೀರು ಸುರಿದು ಆ ಚರ್ಮ ರಾಶಿಯಿಂದ ಮಂಗಳಕರವಾದ ಚರ್ಮಣ್ವತಿ ಎಂಬ ಹೆಸರಿನ ನದಿಯೊಂದು ಹುಟ್ಟಿತು. ಆ ರಾಜನು ಅಷ್ಟೊಂದು ಪಶು ಹಿಂಸೆಯನ್ನು ಮಾಡಿದರೂ ಸ್ವರ್ಗಕ್ಕೆ ಹೋದನು. ಅಷ್ಟೇ ಅಲ್ಲ, ಭೂಲೋಕದಲ್ಲಿ ಅವನ ಕೀರ್ತಿಯು ದಿಕ್ಕು ದಿಕ್ಕುಗಳಿಗೂ ಹರಡಿತು. ಆದರೂ ಹೀಗೆ ಹಿಂಸೆಯಿಂದ ತುಂಬಿದ ವೇದೋಕ್ತ ಧರ್ಮವು ನನಗೆ ಸರಿಯಾಗಿ ಒಪ್ಪಿಗೆಯಾಗುವುದೇ ಇಲ್ಲವು. ಸಂಸಾರದಲ್ಲಿದ್ದ ಮೇಲೆ ಸ್ತ್ರೀ ಸಂಘದಿಂದ ಯಾವಾಗಲೂ ಭೋಗವಾದರೆ ಗೃಹಸ್ಥನು ಸುಖಪಡುತ್ತಾನೆ, ಅದಾಗದಿದ್ದರೆ ಅವನು ತುಂಬ ದುಃಖ ಪಡುತ್ತಾನೆ ಎಂದ ಮೇಲೆ ಸಂಸಾರದಲ್ಲಿದ್ದು ಮನುಷ್ಯನು ಜೀವನ್ಮುಕ್ತನಾಗಿರುವುದು ಹೇಗೆ? ಈ ರೀತಿಯಾಗಿ ಶುಕ ಮುನಿ ಜನಕ ಮಹಾರಾಜನಲ್ಲಿ ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ಜನಕ ಮಹಾರಾಜ ಹೇಳುತ್ತಾನೆ, ಓ ಶುಕನೇ, ಶ್ರುತ್ಯುಕ್ತವಾದ ಯಜ್ಞಕ್ಕೆ ಸಂಬಂಧಿಸಿದ ಪಶುವಿನ ಹಿಂಸೆಯು ಹಿಂಸೆಯಲ್ಲವೆಂದು ಅಹಿಂಸನ್ ಸರ್ವಭೂತಾನ್ಯನ್ಯತ್ರ ತೀರ್ಥೇಭ್ಯ ಇತ್ಯಾದಿಯಾದ ಶ್ರುತಿಯಲ್ಲಿ ಹೇಳಿದೆ. ಅದಲ್ಲದೆ ರಾಗ ಮುಂತಾದ ಉಪಾಧಿಯಿಂದ ಮಾಡಿದ ಹಿಂಸೆಯೇ ಹಿಂಸೆಯು ಶಾಸ್ತ್ರದಲ್ಲಿ ವಿಹಿತವಾಗಿದ್ದರೆ ಕ್ಷತ್ರಿಯರ ಧರ್ಮದಲ್ಲಿ ಹೇಗೋ ಹಾಗೆ ಅದು ಹಿಂಸೆಯಲ್ಲವು ಎಂದು ಸಿದ್ಧಾಂತವು. ಹೇಗೆ ಹಸಿಯಾದ ಕಟ್ಟಿಗೆಯ ಸಂಬಂಧದಿಂದ ಬೆಂಕಿಯಲ್ಲಿ ಹೊಗೆಯು ಏಳುವುದೋ ಹಾಗೆ ಹಸಿ ಕಟ್ಟಿಗೆಯ ಸಂಬಂಧವಿಲ್ಲದಿದ್ದರೆ ಹೊಗೆ ಏಳುವುದಿಲ್ಲವು. ಹೊಗೆಗೆ ಹಸಿ ಕಟ್ಟಿಗೆಯ ಸಂಬಂಧವೇ ಉಪಾಧಿಯು. ಹಾಗೆಯೇ ರಾಗದಿಂದ ರಹಿತವಾದ ಹಿಂಸೆಯು ಹಿಂಸೆಯಲ್ಲವು, ರಾಗಯುಕ್ತವಾದ ಹಿಂಸೆಯೇ ಹಿಂಸೆಯು. ಯಾವನು ನಿಷ್ಕಾಮನಾಗಿ ಕರ್ಮ ಮಾಡುವನೋ ಅವನು ಮಾಡುವ ಹಿಂಸೆಯು ಹಿಂಸೆಯಲ್ಲವು. ಹಿಂಸೆಗೆ ರಾಗವೇ ಉಪಾಧಿಯು. ರಾಗವಿಲ್ಲದೆಯೂ ಅಹಂಕಾರವಿಲ್ಲದೆಯೂ ಮಾಡಿದಂತಹ ಕರ್ಮವು ಕರ್ಮವಲ್ಲವೆಂದು ಎಂದರೆ ಬಂಧಕವಾಗಲಾರದೆಂದು ವೇದಗಳನ್ನು ತಿಳಿದವರು ಹೇಳುತ್ತಾರೆ. ಓ ದ್ವಿಜ ಶ್ರೇಷ್ಠನಾದ ಶುಕನೇ, ರಾಗಿಗಳಾದ ಕರ್ಮಫಲದಲ್ಲಿ ಆಶೆಯುಳ್ಳ ಗೃಹಸ್ಥರು ಯಜ್ಞಯಾಗಗಳಲ್ಲಿ ಮಾಡುವ ಹಿಂಸೆಯು ಹಿಂಸೆಯೇ ಹೌದು ಮತ್ತು ಅದು ಬಂಧಕವೂ ಆಗುತ್ತದೆ. ಓ ಪುಣ್ಯಶಾಲಿಯಾದ ಶುಕನೇ, ಇಂದ್ರಿಯಗಳನ್ನು ಜಯಿಸಿರುವ ನಿಸ್ಪೃಹರಾದ ಮುಮುಕ್ಷುಗಳಿಂದ ಈಶ್ವರಾರ್ಪಣ ದೃಷ್ಟಿಯಿಂದ ಮಾಡಲ್ಪಟ್ಟ ವೇದಶಾಸ್ತ್ರ ವಿಹಿತವಾದ ಕರ್ಮದಲ್ಲಿನ ಹಿಂಸೆಯು ಹಿಂಸೆಯಲ್ಲವು, ಅದು ಬಂಧಕವೂ ಆಗುವುದಿಲ್ಲವು. ಅದರಲ್ಲಿ ರಾಗವೆಂಬ ಉಪಾಧಿಯು ಇಲ್ಲದಿರುವುದೇ ಕಾರಣವು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ
18ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.